ಆ್ಯಕ್ಚುಲಿ ನೆನ್ನೆ ಇದು ನಮ್ಮದು ಶ್ರವಣಬೆಳಗೊಳ ಪಕ್ಕ ಬ್ಯಾಡ್ರಳ್ಳಿ ಅಂತ ನೆನ್ನೆ ಅಲ್ಲಿ ಟ್ಯಾಬ್ಲೆಟ್ ತೊಗೊಂಡಿದ್ದಾನೆ. ಏನಂದರೆ ಅದು ಈ ಟಾಯ್ಲೆಟ್ ಫಿಟ್ಟಿಗೆ ಹಾಕ್ತಾರೆ ಗೊತ್ತಾ, ಆ ಪೌಡ್ರ್ ಆಗೋ ಅಂಥದ್ದು, ಆ ಥರ ಟ್ಯಾಬ್ಲೆಟ್ ತೊಗೊಂಡವನೆ. ಬಿ ಜಿ ನಗರ್ ಬೆಳ್ಳೂರು ಕಾಸು ಹಾಸ್ಪಿಟ್ಲಿಗೆ ತೋರಿಸವ್ರೆ. ಸೊ ಅಲ್ಲಿ ಆಗಲ್ಲ ಅಂತ ಹೇಳಿದ್ಮೇಲೆ ಇಲ್ಲಿಗೆ ಆ್ಯಂಬುಲೆನ್ಸ್ ಅವನೇನು ಮಿಸ್ಗೈಡ್ ಮಾಡೋವನೆ ಅಂದರೆ ಅವ್ರು ವಿಕ್ಟೋರಿಯಾಗೆ ಅಂತ ಹೇಳಿದ್ದಾರೆ, ಮೆನ್ಷನ್ ಮಾಡಿ ಹೇಳಿದ್ದಾರೆ ವಿಕ್ಟೋರಿಯಾ ಕರ್ಕೊಂಡೋಗಪ್ಪ ಅಂತ. ಆ್ಯಂಬುಲೆನ್ಸ್ ಡ್ರೈವರ್ ಕೆಲವು ಜನದ್ದು ಏನಂದರೆ, ಈಗ ಒಂದು ಪೇಷಂಟ್ ಕರ್ಕೊಂಬಂದರೆ ಇಷ್ಟು ದುಡ್ಡು ಅಂತ ಏನೋ ಕೊಡ್ತಾರಲ್ಲ, ಹಾಸನ ಶ್ರವಣಬೆಳಗೊಳ. ಶ್ರವಣಬೆಳಗೊಳದಿಂದ ನಾವು ಬಿ ಜಿ ನಗರ್ಗೆ ಬೆಳ್ಳೂರು ಕಾಸಕ್ಕೆ ತಂದಿರೋದು. ಸೊ ಅಲ್ಲಿಗೆ ತಂದಮೇಲೆ ಅವ್ರು ಮೆನ್ಷನ್ ಮಾಡಿ ಹೇಳವ್ರೆ, ಇಲ್ಲಿ ಕರ್ಕೊಂಬಂದವ್ರು ಆ್ಯಂಬುಲೆನ್ಸ್ ಡ್ರೈವರ್ ಇಲ್ಲಿಗೆ ಪೇಷಂಟ್ ಕಡೆ ನಮ್ಮ ಇವ್ರಿಗೆ ಮಿಸ್ಗೈಡ್ ಮಾಡ್ಬಿಟ್ಟು ಇಲ್ಲಿ ತಂದು ಅಡ್ಮಿಟ್ ಮಾಡವ್ರೆ. ಇವ್ರು ಏನಂದರೆ ಬಿಲ್ ಆಗೋವರೆಗೂ ಪೇಷಂಟ್ ಅದಿದೆ ಹಾರ್ಟ್ ಇದೆ ಎಲ್ಲ ಹೇಳಿದ್ರು. 1.25 ಲಕ್ಷ ಆಡಲಿ 2.25 ಲಕ್ಷನೇನೋ ಪೇಮೆಂಟ್ ಮಾಡಿದ್ರು. ಆಮೇಲೆ ಯಾರೋ ಹೇಳಿದ್ರು, ರೆಫರೆನ್ಸ್ ಮಾಡಿದ್ರು, ಇನ್ಫ್ಲುಯೆನ್ಸ್ 40,000 ಕಡಿಮೆ ಮಾಡ್ತೀವಿ ಅಂತ ಮಾಡಿದ್ರು. ಎಲ್ಲ ಆಗಿ ಪಾಪ ಅವರು ದುಡ್ಡಿಂದ ಹೆಂಗಾಗೈತೆ ಅಂದರೆ 10,000 5,000 ರೂಪಾಯಿನ ಜೋಡಿಸಿ ಫೋನ್ ಬೇಕಾದ್ರೆ ನೀವು ರಿಪೋರ್ಟ್ ತೆಗೆದು ನೋಡಿ, ನಾನು 20,000 ಮಾಡಿರೋದು, ಅವ್ನು 20,000, ಅವನ ಹಂಗೆ ಪೇಮೆಂಟ್ ಮಾಡಿರೋದು. ಇಲ್ಲಾಂದ್ರೆ ಮುಂಚೆನೇ ಹೇಳ್ಬೇಕಲ್ವಾ, ಕರ್ಕೊಂಡೋಗಿ ಆಗಲ್ಲ ಅಂತ. ಅವ್ರು ಟ್ರೀಟ್ಮೆಂಟ್ ಕೊಟ್ಟವರೋ ಇಲ್ವಾ ಸೆಕೆಂಡ್ರಿ. ಅವ್ರೇನಂದರೆ ಡಯಾಲಿಸಿಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅಲ್ಲಿ ಯಾರೋ ಒಬ್ಬ ಒಳಗಡೆ ಮಾತಾಡ್ತಾನೆ ಸಿಬ್ಬಂದಿ, ಡಯಾಲಿಸಿಸ್ ಆಗಿಲ್ಲ ಅಂತ ಅವ್ನು ಹೇಳಿದ್ದು. ಪೇಮೆಂಟ್ ಆಗೋವರೆಗೂ ಪೇಷಂಟ್ ಬಗ್ಗೆ ಏನೂ ಇಲ್ಲದೆ ಒಬ್ಬರೂ ಐಸಿ ಒಳಗಡೆ ಬಿಡೋಲ್ಲ. ಅಲ್ಲಿ ನಮ್ಮನ್ನು ಬೇಡಪ್ಪ ವಿಸಿಟರ್ಸೋ, ನಾವು ಆ ಊರವ್ರು ಗ್ರಾಮಸ್ಥರು ನೋಡೋದು ಬೇಡ. ಅಲ್ಲಿ ಫ್ಯಾಮಿಲಿ ಪರ್ಸನ್ನ ಯಾರನ್ನವ್ರಿಗೂ ಕರೆದು ಹೇಳ್ಬೇಕಲ್ವಾ. ಫೈನಾನ್ಷಿಯಲಿ ಚೆನ್ನಾಗಿರೋರಾದ್ರೆ ಏನೋ ತಂದು ಇಲ್ಲೇನೋ ಹಾಸ್ಪಿಟ್ಲಿಗೆ ದುಡ್ಡು ಕಟ್ತಾರೆ. ಅವರೆಲ್ಲ ಕೂಲಿ ಮಾಡ್ಕೊಂಡು ಬೆಳಗ್ಗೆದ್ದು ತರಕಾರಿ ವ್ಯಾಪಾರ ಮಾಡ್ಕೊಂಡು ಅವ್ರ ತಂದೆ ಬೆಂಗಳೂರು ಜೀವನ ಮಾಡ್ತಾರೆ. ದುಡ್ಡು 2 ಲಕ್ಷ 2.25 ಲಕ್ಷ ದುಡ್ಡು ಹೇಳ್ತಾರೆ ಸರ್. ಅದು ಸಮಸ್ಯೆ ಆಗಿರೋದು. ಸೂಸೈಡ್ ಏನು ಸರ್, ಹುಡುಗ ಮಾಡವನೆ ಒಟ್ನಲ್ಲಿ ಏನೋ ಒಂದು ಮಾತ್ರೆ ನುಂಗವನ ಅಂದರೆ ಏನೋ ಒಂದು ಟ್ರೈ ಮಾಡವನೆ ಅಂತ ನನ್ನ ಕಳನ. ಹೌದು, ಅಲ್ಲಿ ಮೆನ್ಷನ್ ಮಾಡವ್ರೆ. ಆ್ಯಂಬುಲೆನ್ಸ್ ಅವನು ಮಿಸ್ಗೈಡ್ ಮಾಡವನೆ. ಇವ್ರು ಹೇಳ್ಬೇಕಲ್ವಾ ರಿಪೋರ್ಟ್ ನೋಡೇನೆ, ಬೇಡಪ್ಪ ಈ ಸಿಚುವೇಶನ್ ಹಿಂಗೈತೆ, ನೀನು ವಿಕ್ಟೋರಿಯಾಗೆ ಹೋಗಿ ನಿಮ್ಮ ಸ್ಥಿತಿ ನೋಡಿ, ನೀವು ರೈತರು ಹಿಂಗಿದ್ದೀರಾ ಹೋಗಿ ಅಂತ ಹೇಳ್ಬೇಕು. ಗೊತ್ತಿಲ್ಲ, ಅಡ್ಮಿಟ್ ಮಾಡ್ಕೊಂಡು 2.5 ಲಕ್ಷ ಬಿಲ್ ಮಾಡಿದ್ರು. ನೀವು ಬಿಲ್ ತೆಗೆದು ನೋಡಿ ಸರ್. ಬಿಫೋರು ನೆನ್ನೆನೇ ಹೋಗಿದೆ, ಮಾರ್ನಿಂಗೇ ಹೋಗಿದೆ. ಯಾರು ನಾನು MBBS ಹೋದ್ ನನಗೆ ಅರ್ಥ ಆಗುತ್ತೆ. ಅದು ಡಾಕ್ಟ್ರ್ ಅವ್ರು ಹೇಳಬೇಕು ಹ್ಯುಮ್ಯಾನಿಟಿ ಅಂತ. ಇವ್ರು ಏನೂ ಮಾಡಿಲ್ಲ. ಈಗ ಅದು ಏನೋ ಎಲ್ಲ ಪೇಮೆಂಟ್ ಎಲ್ಲ ಆದಮೇಲೆ ಹೇಳ್ತಿರೋದು ಸರ್. ಇಲ್ಲ ಅದು ಹಾರ್ಟ್ ಬೀಟ್ ಇಲ್ಲ, ನಾವು ಅದನ್ನ ಇದು ಮಾಡ್ತಾಯಿದ್ವಿ, ಪಂಪ್ ಮಾಡ್ತಾಯಿದ್ದೀವಿ, ಏನದು ಹಾರ್ಟ್ ಅಟ್ಯಾಕ್ ಆಗಿದೆ 2 ಟೈಮ್ಸ್ ಆಗಿದೆ. ಇವಾಗ ಪೇಮೆಂಟ್ ಎಲ್ಲ ಆದಮೇಲೆ ಆಗುತ್ತಾ ಸರ್? ಅದೇ ನೋಡೋಕ್ಕೂ ಯಾರು ಗೊತ್ತಾಗುತ್ತೆ, ಯಾರನ್ನ ಬಿಡ್ತಾರೆ ಈಗ ಅವ್ನಿಗೆ ಏನು ಗೊತ್ತಾಗುತ್ತೆ? ಹಾಂ, ಅದು ಸಮಸ್ಯೆ. 200% ಸರ್. ದುಡ್ಡಿರೋರು ತೊಗೊಳ್ಳಿ ಸರ್, ಸಾಮಾನ್ಯದವ್ರು ಅವ್ರು ತಂದು ಹೇಳಲಿಲ್ವಾ 200 ರೂಪಾಯಿ 300 ರೂಪಾಯಿ ದುಡಿಮೆ ಮಾಡ್ಕೊಂಡು ಜೀವನ ಮಾಡೋರು. ಶ್ರವಣಬೆಳಗೊಳ ಇನ್ನೂ ಬಂದಿಲ್ಲ. 6 ಕಡೆ ಒಬ್ರು ಯಾರೋ ಬಂದಿದ್ದಾರೆ ನೆನ್ನೆ. ಹೌದು ನೆನ್ನೆ ರಾತ್ರಿ 12:30 ಕರ್ಕೊಂಬಂದಿರೋದು. 2.25 ಲಕ್ಷ ಆಗಿದೆ. ಅದರಲ್ಲೇನೋ ನಾನು ಯಾರೋ ಹೇಳಿದ್ರು ಅಂತ 40,000 ಮಾಡಿದ್ದೀನಿ, ಆಡ್ಲಿ 10,000 ಮುಂಚೆ ಕಟ್ಟಿರೋದು ಅಂತ. 1.25 ಲಕ್ಷ ಎಷ್ಟು, 160 ಅಲ್ಲ, 160 170 ಪೇಮೆಂಟ್ ಕಟ್ಟಿರೋದು ಇವಾಗ. ನಾಗೇಶ್ ಅಂತ ನನ್ನ ಕಸಿನ್. ಅವನು 1,65,000 2,15,000 ಬಿಲ್ ಮಾಡ್ತೀವಿ ಅಂದರೆ ಇವ್ರು ಏನು ಟ್ರೀಟ್ಮೆಂಟ್ ಕೊಟ್ಟವ್ರೆ ಅಂತ ಬೇಕಲ್ವ ಸರ್? ಅವರು ನಮ್ಮನ್ನು ಒಳಕ್ಕೆ ಹೋಗ್ತೀವಿ ಅಂದರೂ ಬಿಡೋಲ್ಲ. ಅವನು ಹೆಂಗಿದ್ದಾನೆ ಅಂತ ನೋಡಿದ್ರೂ ಬಿಡೋಕ್ಕೆ ಹೋಗಲ್ಲ ಅವರು. ಚೆನ್ನಾಗವನ ಸರ್. ನಮಗೆ ಹೇಳೋದು ಒಂದೇ ಸರ್, ಇಲ್ಲ ಸತ್ತೋಗೋಣ. ಹೌದು ಸರ್, ಖಂಡಿತ. ಆಮೇಲೆ ಆ ಮೆಡಿಸಿನ್ನ ತಗೊಂಡ್ಮೇಲೆ 1,000ದಲ್ಲಿ ಒಬ್ಬನೂ ಬದುಕಲ್ಲ ಸರ್. ಅದು ಯಾಕೆ ಅಂತಂದರೆ ಇದು ನಾವು ಲೆಟ್ರಿನ್ ಫಿಟ್ ಕ್ಲೀನ್ ಮಾಡೋಕ್ಕಾಗ್ತೀವಲ್ಲ, ಅದೊಂದು ಮಾತ್ರ ತೊಗೊಂಡವನು ಸರ್. ಬಿಲ್ ಮಾಡ್ಕೊಂಡವ್ರೆ ಸರ್, ಖಂಡಿತ. ಸರ್ 22 23 ಇರ್ಬೇಕು ಸರ್ ಅಷ್ಟೇ. ಆಟೋ ಓಡಿಸ್ತಾರೆ ಸರ್ ಅವರು. ಆದರೆ ಇಷ್ಟೊಂದು ಆಮೇಲೆ ಸರ್ ನಾವು ಸಂಜೆಯಿಂದ ಕೇಳ್ತಾ ಇದ್ದೀವಿ ಡಿಸ್ಚಾರ್ಜ್ ಮಾಡಿಕೊಡಿ ಸರ್. ಗೊತ್ತಿಲ್ಲ ಸರ್, ಅದು ಆತ್ಮಹತ್ಯೆಗೆ ಹೆಂಗೆ ಮಾಡಿದ್ರು ಅಂತ ಗೊತ್ತಿಲ್ಲ. ನಮಗೆ ಕೇಳಿದ್ದು ಇಷ್ಟೇ, ಡಿಸ್ಚಾರ್ಜ್ ಮಾಡಿಕೊಡಿ. ಅವರು ಪಂಪ್ ಮಾಡ್ತಾಯಿದ್ವಿ, ಹಾರ್ಟ್ ಬೀಟ್ ಇಲ್ಲ ಸರ್. ಹಾರ್ಟ್ ಬೀಟ್ ಇಲ್ಲ ಅಂದಮೇಲೆ ಯಾಕೆ ಸರ್ ಅಡ್ಮಿಟ್ ಮಾಡ್ಕೊಂಡವ್ರು?
ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ಶಿವರಾಮೇಗೌಡ ಅಂತ. ಶಿವರಾಮೇಗೌಡ.